ಇವತ್ತು ನಾವು ಬಂದಿರೋದು ಮಾಗಡಿಯ ಅತ್ಯಂತ ಹಳೆಯ ದೇವಸ್ಥಾನ ಮಾಗಡಿಯ ರಂಗನಾಥ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಕರ್ನಾಟಕದಲ್ಲಿರುವ ಅತ್ಯಂತ ಹಳೆಯ ದೇವಸ್ಥಾನಗಳಲ್ಲಿ ಒಂದು. ಈ ದೇವಸ್ಥಾನವನ್ನು 11ನೇ ಶತಮಾನದಲ್ಲಿ ಚೋಳರು ಸ್ಥಾಪನೆ ಮಾಡಿದ್ರು. ನಂತರ ಬಂದ ಹೊಯ್ಸಳರು ಹಾಗೂ ವಿಜಯನಗರದ ಸಾಮ್ರಾಜ್ಯರು ಈ ದೇವಸ್ಥಾನವನ್ನು ನಡೆಸ್ಕೊಂಡು ಬಂದು ನಂತರ ಬಂದ ಕೆಂಪೇಗೌಡ ವಂಶಸ್ಥರು ಈ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸೋದಲ್ಲಿ ಮುಖ್ಯ ಪಾತ್ರ ವಹಿಸಿದ್ರು. ಈ ದೇವಸ್ಥಾನದ ಬಗ್ಗೆ ಗರುಡ ಪುರಾಣದಲ್ಲೂ ಉಲ್ಲೇಖ ಆಗಿದೆ. ಗರುಡ ಪುರಾಣದ ಪ್ರಕಾರ ಮಾಂಡಯ್ಯ ಋಷಿಮುನಿಗಳು ತಿರುಪತಿಯ ತಿಮ್ಮಪ್ಪನ ಸೂಚನೆ ಮೇರೆಗೆ ತಿರುಪತಿಯಿಂದ ಇಲ್ಲಿಗೆ ಬಂದು ರಂಗನಾಥ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಗರುಡ ಪುರಾಣದಲ್ಲಿ ಉಲ್ಲೇಖ ಆಗಿದೆ. ಈ ದೇವಸ್ಥಾನದ ವಿಶಿಷ್ಟತೆ ಏನಪ್ಪ ಅಂತಂದರೆ, ಈ ದೇವಸ್ಥಾನದ ಒಳಗಿರುವಂತಹ ಬೆಳೆಯೋ ರಂಗನ ಮುಂದೆ ನಿಂತ್ಕೊಂಡು ನಾವು ಏನೇ ಕೇಳಿಕೊಂಡು ಅದು ನೆರವೇರುತ್ತೆ ಅನ್ನೋದು ಇಲ್ಲಿನ ಒಂದು ನಂಬಿಕೆ. ದೇವಸ್ಥಾನದ ಒಳಗೆ ಯಾವುದೇ ಥರ ವಿಡಿಯೋ ರೆಕಾರ್ಡಿಂಗ್ ಪರ್ಮಿಷನ್ ಇಲ್ಲ. ಅದರಿಂದಾಗಿ ನಾನು ದೇವಸ್ಥಾನದ ಒಳಗೆ ಯಾವುದೇ ಥರದ ವೀಡಿಯೋನ ಮಾಡೋಕ್ಕಾಗಲಿಲ್ಲ. ಈ ದೇವಸ್ಥಾನಕ್ಕೆ ಯಾರಾದರೂ ಬರೋರಿದ್ದರೆ ದಯವಿಟ್ಟು 1:30 ಒಳಗೆ ಬನ್ನಿ, ಮಧ್ಯಾಹ್ನ 1:30 ಒಳಗೆ, ಅಥವಾ ಮಧ್ಯಾಹ್ನ 4 ಗಂಟೆ ಮೇಲೆ ಬನ್ನಿ. 1:30 ಇಂದ 4 ಗಂಟೆವರೆಗೂ ಈ ದೇವಸ್ಥಾನ ಕ್ಲೋಸ್ ಆಗಿರ್ತದೆ.